ಆವಾಗ ದೇವೇಗೌಡರು ನಾವು ಬಂದಿದ್ವಿ. ಈಗ ಪಾಪ ದೇವೇಗೌಡರು ಅವರದ್ದೇ ಆದಂಥ ಜಗತ್ತಿನಲ್ಲಿ ಅವರಿದ್ದಾರೆ. ಯಾಕಂದರೆ ಜಿ ಟಿ ದೇವೇಗೌಡರು ಕೇವಲ ಮೈಸೂರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ನಾಯಕರು ಅವರು. ಇವತ್ತು ದೇವೇಗೌಡರು ಆದಮೇಲೆ ಎರಡನೇ ಅತಿ ದೊಡ್ಡ ಒಕ್ಕಲಿಗರ ನಾಯಕರಾಗಿ ಬೆಳೆದು ಬಂದವರು ಅವರು. ಕುಮಾರಸ್ವಾಮಿಗೆ ಅವ್ರು ಮಾಡಿದರು, ದೇವೇಗೌಡರಿಗೆ ಮಾಡಿದರು. ಎಲ್ಲವನ್ನ ಅವ್ರು ಆವತ್ತು ಜನತಾದಳಕ್ಕೆ ಬರದೇ ಇದ್ದರೆ ಇವತ್ತು ಅವ್ರು ಮಿನಿಸ್ಟರ್ ಆಗಿರೋರು, ಆ ಮಂತ್ರಿಗಿರೋನು ಅವ್ರು ಬಿಟ್ಟರು. ನಾವೆಲ್ಲ ಜೆ ಡಿ ಎಸ್ ಅನ್ನು ಬಲಪಡಿಸೋಣ ಅಂತ ಅಂಥವ್ರಿಗೆ ಕುತ್ತಿಗೆ ಕುಯ್ದುಬಿಟ್ರು. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ, ಮತ್ತು ಪುನಃ ನಾವು ಸೇರ್ತೀವಿ. ನಾನು ಹೇಗೋ ರಾಜ್ಯದ ಪ್ರವಾಸಕ್ಕೆ ನಾಡಿದ್ರಿಂದ ಹೋಗ್ತಾ ಇದ್ದೀನಿ. ಎಲ್ಲ ಮುಖಂಡರ ಜೊತೆ ಚರ್ಚೆ ಆದಮೇಲೆ ಮತ್ತು ಇವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲುವೇನು ಅಂತ ಹೇಳ್ತೀವಿ. ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯೆ ಚರ್ಚೆ ಮಾಡಿ, ಹೊಸ ಪಕ್ಷ ಕಟ್ಟೋದು ಅಥವಾ ಜೆ ಡಿ ಎಸ್ಸೇ ನಮ್ಮದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ. ನೋಡೋಣ, ಗೌಡ್ರೇನಾದರೂ ಒಂದು ಉತ್ತಮವಾದ ತೀರ್ಮಾನ ತಗೊಂಡ್ಬಿಟ್ರೆ ಮತ್ತು ಇದಕ್ಕೆ ಯಾವುದೇ ವಿಧವಾದಂಥ ಅಪಸ್ವರ ಇರಲ್ಲ. ಬಿ ಜೆ ಪಿ ಬಿಡಬೇಕು. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು. ಪಾಣಿ ನಮ್ಮ ಹೆಸರಿಗಿದೆ, ನಾವ್ಯಾಕೆ ಹೋರಾಟ ಮಾಡೋದು? ಅವ್ರ ಇಚ್ಛೆ. ಯಾಕಂದ್ರೆ ಅವ್ರು ಯಾವಾಗ ಬಿ ಜೆ ಪಿ ಜೊತೆ ಹೋದ್ರು ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನೀವು ಅಧ್ಯಕ್ಷರು ಅಂತಿರಲ್ಲ, ಅವ್ರನ್ನ ಕರೆಯುವಂತ ನಾನು ಅಧ್ಯಕ್ಷ ಇದ್ದೀನಿ. ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಈಗೇನು ಚರ್ಚೆ ಮಾಡಿದ್ರೆ ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತಾ? ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಹುಡ್ದಬ್ಬ ಬಿಟ್ಟು ಪಕ್ಷದ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಲ್ಲದ್ದು ಚರ್ಚೆ ಮಾಡಿದ್ದೀವಿ. ಮುಂದೆ ದೇವರು ಒಳ್ಳೇದು ಮಾಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು, ಅಂಬೇಡ್ಕರ್ ಅವರು, ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಂಡಂಥ ಕರ್ನಾಟಕವನ್ನು, ಇದು ಮೈಸೂರು, ಪುಟ್ಟಪ್ಪನವ್ರು ಬಾಳಿ ಬದುಕದಂಥ ಜಾಗ ಇದು. ಇಲ್ಲಿಂದಲೇ ಒಂದು ರಣಕಳಕ್ಕೆ ಹೋಗ್ತೀವಿ ನಾವು. ಥ್ಯಾಂಕ್ ಯು. ಆವಾಗ ದೇವೇಗೌಡರು ನಾವು ಬಂದಿದ್ವಿ. ಈಗ ಪಾಪ ದೇವೇಗೌಡರು ಅವರದ್ದೇ ಆದಂಥ ಜಗತ್ತಿನಲ್ಲಿ ಅವರಿದ್ದಾರೆ. ಯಾಕಂದರೆ ಜಿ ಟಿ ದೇವೇಗೌಡರು ಕೇವಲ ಮೈಸೂರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ನಾಯಕರು ಅವರು. ಇವತ್ತು ದೇವೇಗೌಡರು ಆದಮೇಲೆ ಎರಡನೇ ಅತಿ ದೊಡ್ಡ ಒಕ್ಕಲಿಗರ ನಾಯಕರಾಗಿ ಬೆಳೆದು ಬಂದವರು ಅವರು. ಕುಮಾರಸ್ವಾಮಿಗೆ ಅವ್ರು ಮಾಡಿದರು, ದೇವೇಗೌಡರಿಗೆ ಮಾಡಿದರು. ಎಲ್ಲವನ್ನ ಅವ್ರು ಆವತ್ತು ಜನತಾದಳಕ್ಕೆ ಬರದೇ ಇದ್ದರೆ ಇವತ್ತು ಅವ್ರು ಮಿನಿಸ್ಟರ್ ಆಗಿರೋರು, ಆ ಮಂತ್ರಿಗಿರೋನು ಅವ್ರು ಬಿಟ್ಟರು. ನಾವೆಲ್ಲ ಜೆ ಡಿ ಎಸ್ ಅನ್ನು ಬಲಪಡಿಸೋಣ ಅಂತ ಅಂಥವ್ರಿಗೆ ಕುತ್ತಿಗೆ ಕುಯ್ದುಬಿಟ್ರು. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ, ಮತ್ತು ಪುನಃ ನಾವು ಸೇರ್ತೀವಿ. ನಾನು ಹೇಗೋ ರಾಜ್ಯದ ಪ್ರವಾಸಕ್ಕೆ ನಾಡಿದ್ರಿಂದ ಹೋಗ್ತಾ ಇದ್ದೀನಿ. ಎಲ್ಲ ಮುಖಂಡರ ಜೊತೆ ಚರ್ಚೆ ಆದಮೇಲೆ ಮತ್ತು ಇವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲುವೇನು ಅಂತ ಹೇಳ್ತೀವಿ. ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯೆ ಚರ್ಚೆ ಮಾಡಿ, ಹೊಸ ಪಕ್ಷ ಕಟ್ಟೋದು ಅಥವಾ ಜೆ ಡಿ ಎಸ್ಸೇ ನಮ್ಮದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ. ನೋಡೋಣ, ಗೌಡ್ರೇನಾದರೂ ಒಂದು ಉತ್ತಮವಾದ ತೀರ್ಮಾನ ತಗೊಂಡ್ಬಿಟ್ರೆ ಮತ್ತು ಇದಕ್ಕೆ ಯಾವುದೇ ವಿಧವಾದಂಥ ಅಪಸ್ವರ ಇರಲ್ಲ. ಬಿ ಜೆ ಪಿ ಬಿಡಬೇಕು. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು. ಪಾಣಿ ನಮ್ಮ ಹೆಸರಿಗಿದೆ,
ನಾವ್ಯಾಕೆ ಹೋರಾಟ ಮಾಡೋದು? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅದರಲ್ಲಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅದರಲ್ಲಿ ಅವ್ರ ಇಚ್ಛೆ. ಯಾಕಂದ್ರೆ ಅವ್ರು ಯಾವಾಗ BJP ಜೊತೆ ಹೋದ್ರು ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನೀವು ಅಧ್ಯಕ್ಷರು ಅಂತಿರಲ್ಲ ಅವ್ರನ್ನ ಕರೆಯುವಂತ ನಾನು ಅಧ್ಯಕ್ಷ ಇದ್ದೀನಿ. ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಈಗೇನು ಚರ್ಚೆ ಮಾಡಿದ್ರಿ? ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತಾ? ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಹುಡ್ದಬ್ಬ ಬಿಟ್ಟು ಪಕ್ಷದ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಈ ಎಲ್ಲದ್ದು ಚರ್ಚೆ ಮಾಡಿದ್ದೀವಿ. ಮುಂದೆ ದೇವರು ಒಳ್ಳೇದು ಮಾಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು, ಅಂಬೇಡ್ಕರ್ ಅವರು, ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಂಡಂಥ ಕರ್ನಾಟಕವನ್ನು, ಇದು ಮೈಸೂರು ಪುಟ್ಟಪ್ಪನವ್ರು ಬಾಳಿ ಬದುಕದಂಥ ಜಾಗ ಇದು. ಇಲ್ಲಿಂದಲೇ ಒಂದು ರಣಕಳೆ ಕೂಗ್ತೀವಿ ನಾವು. ಥ್ಯಾಂಕ್ ಯು. ಆವಾಗ ದೇವೇಗೌಡರು ನಾವು ಬಂದಿದ್ವಿ. ಈಗ ಪಾಪ ದೇವೇಗೌಡರು ಅವರದ್ದೇ ಆದಂಥ ಜಗತ್ತಿನಲ್ಲಿ ಅವರಿದ್ದಾರೆ. ಯಾಕಂದರೆ GT ದೇವೇಗೌಡರು ಕೇವಲ ಮೈಸೂರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ನಾಯಕರು ಅವರು. ಇವತ್ತು ದೇವೇಗೌಡರು ಆದಮೇಲೆ ಎರಡನೇ ಅತಿ ದೊಡ್ಡ ಒಕ್ಕಲಿಗರ ನಾಯಕರಾಗಿ ಬೆಳೆದು ಬಂದವರು ಅವರು. ಕುಮಾರಸ್ವಾಮಿಗೆ ಅವ್ರು ಮಾಡಿದರು, ದೇವೇಗೌಡರಿಗೆ ಮಾಡಿದರು. ಎಲ್ಲವನ್ನ ಅವ್ರು ಆವತ್ತು ಜನತಾದಳಕ್ಕೆ ಬರದೇ ಇದ್ದರೆ ಇವತ್ತು ಅವ್ರು ಮಿನಿಸ್ಟರ್ ಆಗಿರೋರು, ಆ ಮಂತ್ರಿಗಿರೋನು ಅವ್ರು ಬಿಟ್ಟರು. ನಾವೆಲ್ಲ JDS ಅನ್ನು ಬಲಪಡಿಸೋಣ ಅಂತ ಅಂಥವ್ರಿಗೆ ಕುತ್ತಿಗೆ ಕುಯ್ದುಬಿಟ್ರು. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ. ಮತ್ತು ಪುನಃ ನಾವು ಸೇರ್ತೀವಿ. ನಾನು ಹೇಗೋ ರಾಜ್ಯದ ಪ್ರವಾಸಕ್ಕೆ ನಾಡಿದ್ರಿಂದ ಹೋಗ್ತಾ ಇದ್ದೀನಿ. ಎಲ್ಲ ಮುಖಂಡರ ಜೊತೆ ಚರ್ಚೆ ಆದಮೇಲೆ ಮತ್ತು ಇವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲುವೇನು ಅಂತ ಹೇಳ್ತೀವಿ. ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯೆ ಚರ್ಚೆ ಮಾಡಿ, ಹೊಸ ಪಕ್ಷ ಕಟ್ಟೋದು ಅಥವಾ JDS ನಮ್ಮದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ. ನೋಡೋಣ. ಗೌಡ್ರೇನಾದರೂ ಒಂದು ಉತ್ತಮವಾದ ತೀರ್ಮಾನ ತಗೊಂಡ್ಬಿಟ್ರೆ ಮತ್ತು ಇದಕ್ಕೆ ಯಾವುದೇ ವಿಧವಾದಂಥ ಅಪಸ್ವರ ಇರಲ್ಲ. BJP ಬಿಡಬೇಕು. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು. ನಾವೇ ಒರಿಜಿನಲ್ ಗೇಣಿದಾರರು. ಪಾಣಿ ನಮ್ಮ ಹೆಸರಿಗಿದೆ. ನಾವ್ಯಾಕೆ ಹೋರಾಟ ಮಾಡೋದು? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅದರಲ್ಲಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅದರಲ್ಲಿ ಅವ್ರ ಇಚ್ಛೆ. ಯಾಕಂದ್ರೆ ಅವ್ರು ಯಾವಾಗ BJP ಜೊತೆ ಹೋದ್ರು ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನೀವು ಅಧ್ಯಕ್ಷರು ಅಂತಿರಲ್ಲ ಅವ್ರನ್ನ ಕರೆಯುವಂತ ನಾನು ಅಧ್ಯಕ್ಷ ಇದ್ದೀನಿ. ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಈಗೇನು ಚರ್ಚೆ ಮಾಡಿದ್ರಿ? ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತಾ? ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಹುಡ್ದಬ್ಬ ಬಿಟ್ಟು ಪಕ್ಷದ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಈ ಎಲ್ಲದ್ದು ಚರ್ಚೆ ಮಾಡಿದ್ದೀವಿ. ಮುಂದೆ ದೇವರು ಒಳ್ಳೇದು ಮಾಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು, ಅಂಬೇಡ್ಕರ್ ಅವರು, ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಂಡಂಥ ಕರ್ನಾಟಕವನ್ನು, ಇದು ಮೈಸೂರು ಪುಟ್ಟಪ್ಪನವ್ರು ಬಾಳಿ ಬದುಕದಂಥ ಜಾಗ ಇದು. ಇಲ್ಲಿಂದಲೇ ಒಂದು ರಣಕಳೆ ಕೂಗ್ತೀವಿ ನಾವು. ಥ್ಯಾಂಕ್ ಯು.